ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಅಜಿತ್ ಶಾರದತ್ತಿನ ಕಿಡ್ನಾಪ್ ಮಾಡಿದ್ದು ನೀನೇ ಇರ್ಬೇಕು ಅಂತ ಅಶ್ವಿನಿಗೆ ಹೇಳ್ಬೇಕಾದ್ರೆ ಅದನ್ನ ಕೇಳಿ ದೇವಯಾನಿಗೆ ಖುಷಿ ಆಗ್ತಿದ್ರೆ ಅಶ್ವಿನಿಗೆ ಶಾಕ್ ಆಗ್ತಿರುತ್ತೆ. ಏನು, ನಾನು ಕಿಡ್ನಾಪ? ಎಲ್ಲ ವಿಷಯದಲ್ಲಿ ನಿಮ್ ಪೊಲೀಸ್ ಬುದ್ಧಿನ ತರಬೇಡಿ ಮಿಸ್ಟರ್ ಅಜಿತ್ ರಾಮನಾರಾಯಣ್. ಅಲ್ಲ, ನಮ್ಮಮ್ಮನ್ನ ನಾನ್ ಯಾಕೆ ಕಿಡ್ನಾಪ್ ಮಾಡಿಸ್ಲಿ ಅಂತ ಅಶ್ವಿನಿ ಹೇಳ್ಬೇಕಾದ್ರೆ, ಯಾಕಂದ್ರೆ ನಮ್ ಮನೆ ಸೇರ್ಬೇಕು ಅನ್ನೋ ಪ್ರಯತ್ನಕ್ಕೆ. ಹೇಗಿದ್ರು ಈಗ ಆಲ್ರೆಡಿ ಒಂದ್ಸಲಿ ನಮ್ ಮನಸ್ವಿನಿಯಾಗಿ ನಮ್ ಮನೆಯವ್ರೆಲ್ರನ್ನು ಮೋಸ ಮಾಡಿ ನಮ್ ಮನೆಗೆ ಎಂಟ್ರಿ ಕೊಡೋದಕ್ಕೆ ಟ್ರೈ ಮಾಡಿದಾಗಿತ್ತಲ್ಲ. ಆದ್ರೆ ತಾವು ಅದ್ರಲ್ಲಿ ಸಕ್ಸಸ್ ಆಗಿರ್ಲಿಲ್ಲ. ಈಗ ಆದ್ರೆ 2ನೇ ಅಧ್ಯಾಯ ಅನ್ಸುತ್ತೆ ಅಂತ ಅಜಿತ್ ಹೇಳ್ಬೇಕಾದ್ರೆ, ಏನ್ ಅಜಿತ್ ನೀವು? ಅಮ್ಮ ಇವಾಗ ನನ್ ಜೊತೆನೆ ಇದಾರ್ ತಾನೆ, ಅವ್ರನ್ನ ಕರ್ಕೊಂಡು ನಾನು ನಿಮ್ ಮನೆ ಬಾಗ್ಲಿಗೆ ಬರ್ಬೋದಿತ್ತಲ್ವಾ? ಸೆನ್ಸ್ ಇಟ್ಕೊಂಡು ಮಾತಾಡು ಅಜಿತ್ ಅಂತ ಅಶ್ವಿನಿ ಹೇಳ್ಬೇಕಾದ್ರೆ, ಸೆನ್ಸ್ ಬಗ್ಗೆ ನನ್ಗೆ ಹೇಳ್ಕೊಡ್ಬೇಡ. ನೀನ್ ಎಂತ ನಾನ್ಸೆನ್ಸ್ ಅಂತ ಇಲ್ಲಿರೋರ್ ಎಲ್ರಿಗೂ ಗೊತ್ತು. ಈಗ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ದೆ ನಮ್ಮತ್ತೆ ನಿನ್ಗೆ ಹೇಗ್ ಸಿಕ್ಕಿದ್ರು ಅಂತ ಹೇಳು. ಇಲ್ಲ ಅಂದ್ರೆ ಪೊಲೀಸ್ ಭಾಷೆಯಲ್ಲಿ ನೀನ್ ಬಾಯಿ ಬಿಡಿಸ್ಬೇಕಾಗತ್ತೆ ಅಂತ ಅಜಿತ್ ಅಶ್ವಿನಿಗೆ ವಾರ್ನಿಂಗ್ ಕೊಡ್ತಾನೆ. ನಾನು ಮನಸ್ವಿನಿ ಅಂತ ಯಾವತ್ತು ಅಪ್ಪ ಮನೆ ಕರ್ಕೊಂಡ್ ಬಂದ್ರೋ ಅವತ್ತೇ ನಾನು ಅಮ್ಮನ್ನ ಹುಡ್ಕೋದಿಕ್ಕೆ ಶುರು ಮಾಡಿದ್ದೆ. ಆದ್ರೆ ನನ್ಗೆ ಅಮ್ಮ ಎಲ್ಲೂ ಸಿಗ್ಲೇ ಇಲ್ಲ. ಬೇಲ್ ಮೇಲೆ ಹೊರಗಡೆ ಬಂದ್ಮೇಲೆ ನಾನ್ ಮತ್ತೆ ಹುಡ್ಕೋದಿಕ್ಕೆ ಶುರು ಮಾಡ್ದೆ. ಅವತ್ತು ನಾನ್ ಹುಟ್ಟಿದ ದಿವ್ಸ ನೀವೆಲ್ರೂ ಆಶ್ರಮಕ್ ಬಂದಿದ್ರಲ್ಲ, ಅವತ್ತು ನಾನು ನಿಮ್ಗ್ ಯಾರಿಗೂ ಮುಖನೇ ತೋರಿಸ್ಬಾರ್ದು, ಈ ಊರ್ನೇ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ದೆ. ಆದ್ರೆ ಆಶ್ರಮದ ಹೊರಗಡೆ ನನ್ ದೇವ್ತೆ ನನ್ನಮ್ಮ ನನಗೆ ಸಿಕ್ಕದ್ಲು. ಅಮ್ಮನ್ನ ನಾನು ಮನೆ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಈ ರೇಷ್ಮೆ ಸೀರೆ ಉಡ್ಸಿ ಒಡವೆ ಎಲ್ಲ ಹಾಕಿ ರೆಡಿ ಮಾಡ್ದೆ. ಪಾಪ ನಮ್ಮಮ್ಮ ಅದೆಷ್ಟು ದಿನ ಆಗಿತ್ತೋ ಏನೋ ಊಟ ಮಾಡಿ ನಾನೇ ನನ್ ಕೈಯಾರ ಅವ್ರಿಗೆ ಊಟ ಮಾಡಿಸ್ದೆ ಅಂತ ಅಶ್ವಿನಿ ಹೇಳ್ಕೊಂಡು ನಾಟಕ ಮಾಡ್ಬೇಕಾದ್ರೆ, ಸಾಹೇಬ್ರೆ ನನ್ಗೆ ಯಾಕೋ ಇವಳ ಮೇಲೆ ಅನುಮಾನ ಅಂತ ಭೂಮಿ ಹೇಳ್ತಾಳೆ. ಏನು, ನನ್ ಮೇಲೆ ಅನುಮಾನನ? ಇರು ಇರು, ಇವಾಗ್ಲೇ ಇದಕ್ಕೆಲ್ಲ ಪ್ರೂಫ್ ತೋರಿಸ್ತೀನಿ ಅಂತ ಹೇಳಿ ಅಶ್ವಿನಿ ತನ್ ಮೊಬೈಲ್ ಅಲ್ಲಿ ಶಾರದಂಗೆ ಊಟ ಮಾಡಿಸ್ತಿರೋದು, ಅವಳಿಗೆ ಸೀರೆ ಉಡ್ಸಿ ಒಡವೆ ಹಾಕ್ತಿರೋದು ಎಲ್ಲದನ್ನು ವಿಡಿಯೋ ಮಾಡಿ ಇಟ್ಕೊಂಡಿರ್ತಾಳೆ. ಅದನ್ನ ಮನೆಯವ್ರೆಲ್ರಿಗೂ ತೋರಿಸಿ, ನೋಡು ಅಜಿತ್ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಅಜಿತ್ಗೆ ಎಲ್ಲ ಏನೋ ಮಿಸ್ ಹೊಡಿತಿದ್ಯಲ್ಲ ಅಂತ ಅನ್ನಿಸ್ತಿರುತ್ತೆ. ಹೇಗೋ ನಮ್ ಶಾರದನ್ನ ಜೋಪಾನವಾಗಿ ಕಾಪಾಡ್ಕೊಂಡಿಯಲ್ಲ, ಥ್ಯಾಂಕ್ಸ್ ಕಣಮ್ಮ ಅಂತ ಹೇಳಿ ಶ್ರವಣ್ ಅವರು ಅಶ್ವಿನಿಗೆ ಕೈ ಮುಗಿತಾರೆ. ಶಾರದಾ, ಮೊದ್ಲು ನಾವ್ ನಿನ್ನ ನೋಡಿದಾಗ ನಾವ್ ಯಾರು ನಿನ್ನೆಲ್ಲ ಗುರ್ತೇ ಹಿಡಿಲಿಲ್ಲ, ದಯವಿಟ್ಟು ನಮ್ಮನ್ನೆಲ್ಲ ಕ್ಷಮಿಸ್ಬಿಡು ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ, ಆಗೋದೆಲ್ಲ ಒಳ್ಳೇದಕ್ಕೆ. ನನಗೂ ನನ್ನ ಅಮ್ಮನ್ ಸೇವೆನ ಒಬ್ಳೆ ಮಾಡೋದಕ್ಕೆ ಅವಕಾಶ ಸಿಕ್ತು. ಪ್ರತಿ ವರ್ಷ ನಾನು ಹುಟ್ಟದ ಹಬ್ಬಕ್ಕೆ ಆಶ್ರಮಕ್ ಹೋಗಿ ಸೇವೆ ಮಾಡೋ ರೀತಿ ನಾನು ಅದೇ ರೀತಿ ಹೋಗಿದ್ದೆ. ಆದ್ರೆ ವಾಪಸ್ ಬರೋ ಅಷ್ಟ್ರಲ್ಲಿ ಅಮ್ಮ ಅಲ್ಲಿರ್ಲೇ ಇಲ್ಲ. ನೀನು ಪೊಲೀಸ್ ಆಗಿರೋ ಕಾರಣಕ್ಕೆ ಈ ವಿಷಯನ ನಿನಗೆ ತಿಳ್ಸೋಣ ಅಂತ ಅನ್ಕೊಂಡೆ. ನಮ್ಮಮ್ಮ ಸಿಕ್ಕಿದರೆ ಅವ್ರನ್ನ ಹುಡ್ಕೋದಿಕ್ಕೆ ಸಹಾಯ ಮಾಡು ಅಂತ ನಿನ್ನ ಕೇಳ್ಕೊಳ್ಳೋಣ ಅಂತ ಅನ್ಕೊಂಡೆ. ಆದ್ರೆ ನೀವೆಲ್ರೂ ನನ್ನನ್ನ ಫ್ರಾಡ್ ಅಂತ ಅನ್ಕೊಂಡಿದೀರಾ. ಆದ್ರೆ ನಾನು ನಮ್ಮಮ್ಮನ್ನ ನೋಡಿರೋದೇ ಸುಳ್ಳು ಅಂತ ನೀವೆಲ್ಲ ಹೇಳ್ಬೋದು ಅಂತ ನಾನ್ ಸುಮ್ನಾಗ್ಬಿಟ್ಟೆ. ಅದಕ್ಕೆ ನಾನೇ ಸಿಕ್ಕಿದ್ ಕಡೆ ಎಲ್ಲ ಹುಡುಕ್ತಿದ್ದೆ. ಕಂಡ ದೇವ್ರಿಗೆಲ್ಲ ಹರಕೆ ಹೊತ್ಕೊಂಡೆ. ಬಟ್ ಫೈನಲಿ 4 ದಿವ್ಸದಿಂದೆ ನಾನಿರೋ ರೂಮ್ಗೆ ಅಮ್ಮ ಹುಡ್ಕೊಂಡ್ ಬಂದ್ರು. ಅವಾಗಿಂದ ನಾನು ನಮ್ಮಮ್ಮ ಒಂದು ಪುಟ್ಟ ಪ್ರಪಂಚದಲ್ಲಿ ಸುಖವಾಗಿದ್ದೀವಿ ಅಂತ ಅಶ್ವಿನಿ ಕಣ್ಣೀರಿಡುತ್ತಾ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಭದ್ರಂಗೆ ಶಾಕ್ ಆಗತ್ತೆ. ಪರವಾಗಿಲ್ಲ, ಏನೇನೋ ಹೇಳ್ತಾ ಇದ್ದಾಳೆ ಇವಳು, ಕತೆ ಕಟ್ತಾ ಇದ್ದಾಳಲ್ಲ ಅಂತ ಭದ್ರ ಇವ್ರನ್ನೇ ನೋಡ್ತಿರ್ತಾನೆ. ಅಂದ್ರೆ ನೀನು ನಮ್ ಮನಸ್ವಿನಿ ಅನ್ನೋದು ನಿಜನಾ ಅಂತ ಶ್ರವಣ್ ಕೇಳ್ಬೇಕಾದ್ರೆ, ಆ ವಿಷಯ ಇವಾಗ ಬೇಡ ಅಪ್ಪ. ನಾನೇ ಮನಸ್ವಿನಿ ಅಂತ ಒಂದ್ಸಲಿ ಪ್ರೂವ್ ಮಾಡೋದಕ್ ಹೋಗಿದಕ್ಕೆ ನನಗೆ ಆದಷ್ಟು ಅವಮಾನ ಮಾಡಿದೀರಾ. ನಾನ್ ಏನೇನು ಪ್ರೂವ್ ಮಾಡೋದಕ್ಕೋಸ್ಕರ ಇಲ್ಲಿಗೆ ಬಂದಿಲ್ಲ. ನನಗೇನು ಬೇಕಾಗಿಲ್ಲ. ನಾನು ನಮ್ಮ ಅಮ್ಮನ ಜೊತೆ ಇದ್ರೆ ಅಷ್ಟೇ ಸಾಕು. ಇವರು ಶಾರದಾ ಅಲ್ಲ ಅಂತ ನೀವೆಲ್ಲ ಹೇಳಿದ್ರು ಪರವಾಗಿಲ್ಲ. ನನಗೆ ನಮ್ಮಮ್ಮ ಇದ್ರೆ ಸಾಕು. ನನಗೆ ನಿಮ್ ಅವಶ್ಯಕತೆನೇ ಇಲ್ಲ ಅಂತ ಅಶ್ವಿನಿ ಹೇಳ್ಬೇಕಾದ್ರೆ, ಆದ್ರೆ ಇವಳೇ ನಮ್ ಶಾರದಾ ಅಂತ ನೀನ್ ಹೇಗ್ ಕಂಡಿಡ್ದೆ ಅಂತ ಸಂಗೀತ ಅವರು ಕೇಳ್ತಾರೆ. ಅವತ್ತು ನಾವೆಲ್ರೂ ಆಶ್ರಮಕ್ಕೆ ಬಂದಿದ್ವಿ ತಾನೆ, ಅವತ್ ಯಾಕೆ ನೀನು ಶಾರದಾ ಅತ್ತೆ ಬಗ್ಗೆ ಹೇಳಿಲ್ಲ ಅಂತ ನಚ್ಚಿ ಕೇಳ್ತಾನೆ. ಈಗಾಗ್ಲೇ ನೀನು ಫ್ರಾಡ್ ಅಂತ ಪ್ರೂವ್ ಆಗಿದೆ. ಹಗ್ಲು ರಾತ್ರಿ ನಾವು ಶಾರದನ ಹುಡುಕ್ತಾ ಇದೀವಿ ಅಂತ ಗೊತ್ತಾದ್ರೂ ಯಾಕೆ ನೀನ್ ಶಾರದನ್ ಮನೆ ಕರ್ಕೊಂಡ್ ಬರ್ಲಿಲ್ಲ ಅಂತ ರಾಮನಾರಾಯಣ್ ಕೇಳ್ಬೇಕಾದ್ರೆ ಆ ಯೋಚನೆ ನನಗೂ ಬಂತು. ಆದ್ರೆ ನೀವೆಲ್ರೂ ನಾನು ಮನಸ್ವಿನಿ ಅಲ್ಲ ಅಂತ ಪ್ರೂವ್ ಮಾಡ್ದಂಗೆ ನಮ್ಮಮ್ಮಗೂ ಹೇಳ್ಬಿಟ್ರೆ ಅವ್ರಿರೋ ಪರಿಸ್ಥಿತಿನಲ್ಲಿ ಇದನ್ನ ಸಾಬೀತ್ ಮಾಡೋದಕ್ಕೂ ಆಗೋದಿಲ್ಲ. ಅದಕ್ಕೆ ಅವ್ರು ಮೊದಲ ತರ ಆದ್ಮೇಲೆ ನಿಮ್ ಹತ್ರ ಕರ್ಕೊಂಡ್ ಬರೋಣ ಅಂತ ಅನ್ಕೊಂಡೆ. ಆದ್ರೆ ಅಷ್ಟ್ರಲ್ಲಿ ನಿಮ್ಮೆಲ್ರ ಕಣ್ಗೂ ನಾವ್ ಬಿದ್ಬಿಟ್ವಿ ಅಂತ ಹೇಳ್ಕೊಂಡು ಅಶ್ವಿನಿ ಅಳ್ತಾ ಇರ್ತಾಳೆ. ಸಾಕ್, ಸುಮ್ನೆ ಇರಿ ಎಲ್ರು. ಇವಾಗ ನಮ್ಗೆ ಶಾರದಾ ಸಿಕ್ಕಿದಾಳಲ್ವಾ, ಅದನ್ನ ಮನೆಗ್ ಕರ್ಕೊಂಡ್ ಹೋಗೋಣ. ಅಲ್ಲಿ ಹೋಗಿ ಎಲ್ಲ ಚರ್ಚೆನೂ ಮಾಡೋಣ ಬನ್ನಿ ಅಂತ ಹೇಳಿ ಅಜ್ಜಿ ಮನೆಯವ್ರೆಲ್ರನ್ನು ಕರ್ಕೊಂಡು ಮನೆಗೆ ವಾಪಸ್ ಆಗ್ತಾರೆ. ಅವ್ರು ಬಾಗ್ಲಿಗ್ ಬರ್ತಿದ್ದಂಗೆ ಸಂಗೀತ ಮತ್ತೆ ಭೂಮಿ ಇಬ್ರು ಅವ್ರಿಗೆ ಆರ್ತಿ ಎತ್ತಿ ಮನೆ ಒಳಗಡೆ ಬರೋದಕ್ಕೆ ಹೇಳ್ತಾರೆ. ಆದ್ರೆ ಶಾರದಾ ಮಾತ್ರ ಇವ್ರೆಲ್ರನ್ನ ನೋಡಿ ಭಯ ಪಡ್ತಿರ್ತಾಳೆ. ಇನ್ನೇನು ಶಾರದಾ ಮನೆ ಒಳಗಡೆ ಬರ್ಬೇಕು ಅನ್ನೋಷ್ಟರಲ್ಲಿ ಅಜಿತ್ ಬಂದು 1 ನಿಮಿಷ ಅಂತ ಹೇಳ್ತಾನೆ.
ಯಾಕೆ ಈ ರೀತಿ ಹೇಳ್ತಿದ್ದಾನೆ ಅಂತ ಮನೆಯವರೆಲ್ಲರೂ ನೋಡ್ಬೇಕಾದ್ರೆ ಈ ಮನೆ ಒಳಗಡೆ ಕಾಲಿಡೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡೋದಿಲ್ಲ ಅಂತ ಅಜಿತ್ ಹೇಳ್ಬೇಕಾದ್ರೆ ಅದನ್ನ ಕೇಳಿ ದೇವಯಾನಿಗೆ ಖುಷಿ ಆಗ್ತಿರುತ್ತೆ. ಅಲ್ಲ ಅಜಿತ್ ಅಂತ ಅಶ್ವಿನಿ ಹೇಳಕ್ ಹೋದಾಗ, ಏಯ್ ನೋಡು, ಇದಕ್ಕಿಂತ ಹಿಂದೆ ಒಂದ್ಸಲಿ ಮೊಸಳೆ ಕಣ್ಣೀರ್ ಹಾಕಿ ಎಲ್ರು ಯಾಮಾರ್ಸಿ ಮನೆ ಒಳಗಡೆ ಬಂದಿದ್ಯಾ, ಎಲ್ರು ಎಮೋಷನ್ ಜೊತೆ ಆಟ ಆಡಿದ್ಯಾ, ಆದ್ರೆ ನಾನು ಇನ್ನೊಂದ್ಸಲಿ ನಿನ್ಗೆ ಚಾನ್ಸ್ ಕೊಡ್ತೀನಿ ಅಂತ ಕನ್ಸಲ್ಲಿ ಯೋಚನೆ ಮಾಡ್ಬೇಡ, ಅರ್ಥ ಆಯ್ತಾ? ನೋಡು, ನೀನ್ ಇಲ್ಲಿಗ್ ಬಂದಿರೋದೇ ದೊಡ್ಡ ತಪ್ಪು. ಈಗ ನೀನು ಮನೆ ಒಳಗಡೆ ಬರ್ಬೇಕು ಅಂತ ಅನ್ಕೊಳ್ತಾ ಇರೋದು ಅದಕ್ಕಿಂತ ದೊಡ್ಡ ತಪ್ಪು. ಸುಮ್ನೆ ಇಲ್ಲಿಂದ ಹೊರಟೋದ್ರೆ ನಿನ್ಗೂ ಒಳ್ಳೇದು, ನಮ್ ಮನೇಲಿ ಇರೋರ್ಗೂ ಒಳ್ಳೇದು. ಶಾರದತ್ತೆ, ನೀವು ಮಾತ್ರ ಒಳಗಡೆ ಬನ್ನಿ ಅಂತ ಹೇಳಿ ಅಶ್ವಿನಿಗೆ ಅಜಿತ್ ವಾರ್ನಿಂಗ್ ಕೊಟ್ಟು ಶಾರದತ್ತೆನ ಮನೆ ಒಳಗಡೆ ಬರೋದಕ್ಕೆ ಹೇಳ್ತಾನೆ. ಅಜಿತ್, ನಾನು ಅಶ್ವಿನಿ ಅಲ್ಲ, ನಾನು ಅಂತ ಅಶ್ವಿನಿ ಹೇಳಕ್ ಹೋದಾಗ, ನೀನು ಮನಸ್ವಿನಿನೂ ಅಲ್ಲ, ನನಗೆ ಕಂಪ್ಲೀಟ್ ಆಗಿ ಕ್ಲಾರಿಟಿ ಇದೆ ಅಂತ ಅಜಿತ್ ಹೇಳ್ಬೇಕಾದ್ರೆ ದೇವಯಾನಿಗೆ ಸಮಾಧಾನ ಆಗತ್ತೆ. ಸರಿ, ನಾನಿನ್ ಹೊರಡ್ತೀನಿ, ಆದ್ರೆ ಅಪ್ಪ ಹೋಗೋದಕ್ಕಿಂತ ಮುಂಚೆ ನಿಮ್ ಜೊತೆ ಮಾತಾಡ್ಬೇಕು, ಪರ್ಮಿಷನ್ ಕೊಡ್ತೀರಾ ಅಂತ ಹೇಳ್ತಾ ಅಶ್ವಿನಿ ತನ್ನ ಮಾತನ್ನ ಮುಂದುವರಿಸ್ತಾಳೆ. ನಾನ್ ಈ ರೀತಿ ಮಾತಾಡ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ, ಕಣ್ಣಿಗೆ ಅರಿವಾಗದೆ ಇರೋದು ಕರಳಿಗೆ ಅರ್ಥ ಆಗತ್ತೆ ಅಂತ ಹೇಳ್ತಾರೆ. ಯಾಕಪ್ಪ, ನಾನ್ ನಿಮ್ ಮಗಳು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ನಿಮ್ ಜೊತೆ ಬೆಳೆಯುವ ಭಾಗ್ಯ ನನ್ಗೆ ಇರ್ಲಿಲ್ಲ, ಈಗ ಅಮ್ಮನ ಕರ್ಕೊಂಡ್ ಬಂದ್ರು ಕೂಡ ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನನ್ನಂತ ನತದೃಷ್ಟೆ ಈ ಪ್ರಪಂಚದಲ್ಲಿ ಯಾರು ಇಲ್ಲ ಅನ್ಸುತ್ತೆ. ಅಮ್ಮ ಅಪ್ಪಂಗೆ ನಾನೇ ನಿಮ್ ಮಗಳು ಅಂತ ಹೇಳೋ ಪರಿಸ್ಥಿತಿ ಯಾರಿಗೂ ಬರ್ದೇ ಇರ್ಲಿ. ಅಪ್ಪ, ಇವನು DNA ರಿಪೋರ್ಟ್ ಇಟ್ಕೊಂಡು ನಮ್ ಸಂಬಂಧಕ್ಕೆ ಅವಮಾನ ಮಾಡ್ತಾ ಇದ್ದಾನೆ. ಈ ಸೈನ್ಸ್ ಮುಂದೆ ಮನುಷ್ಯರ ಭಾವನೆಗೆ ಬೆಲೆನೇ ಇಲ್ವಾಪ್ಪ. ನಾನು ನಿಮ್ ಮಗಳಲ್ಲ ಅಂತ ಹೇಳಿದಿದ್ರೆ ಯಾಕಪ್ಪ ನಾನು ಅಮ್ಮನ ಹುಚ್ಚಿ ತರ ಹುಡುಕ್ತಾ ಇದ್ದೆ? ನಾನು ಅಮ್ಮನ ರಾಣಿ ತರ ನೋಡ್ಕೋಬೇಕು ಅಂತ ಸೀರೆ ಒಡವೆ ಎಲ್ಲ ಯಾಕೆ ಹಾಕಿಸ್ತಿದ್ದೆ? ಅಮ್ಮ ಪ್ಲೀಸ್ ಅಮ್ಮ, ನೀನಾದ್ರೆ ಇವ್ರಿಗೆಲ್ರಿಗೂ ಹೇಳಮ್ಮ, ಪ್ಲೀಸ್ ಅಮ್ಮ ಅಂತ ಅಶ್ವಿನಿ ಶಾರದನ್ ಕೈ ಹಿಡ್ಕೊಂಡ್ ಕೇಳ್ಬೇಕಾದ್ರೆ ಶಾರದನ್ಗೆ ಗಾಬರಿ ಆಗ್ತಿರತ್ತೆ. ಆದ್ರೆ ಒಂದು ಕರೆಕ್ಷನ್ ಅಶ್ವಿನಿ, ಯಾವ್ದೇ ಕಾರಣಕ್ಕೂ DNA ರಿಪೋರ್ಟ್ ಮಾತ್ರ ಇಟ್ಕೊಂಡು ನೀನು ನಮ್ ಶಾರದತ್ತೆ ಮಗಳಲ್ಲ ಅಂತ ಹೇಳ್ತಾ ಇಲ್ಲ. ನಿನ್ನ ನಡೆ, ನುಡಿ, ನಡವಳಿಕೆ ಇದ್ಯಾವ್ದಕ್ಕೂ ನಮ್ ಶಾರದತ್ತೆಗೆ ಕಂಪೇರ್ ಮಾಡೋದಕ್ಕೆ ಆಗದೇ ಇಲ್ಲ. ಅವ್ರ ಉತ್ತರ ಆದ್ರೆ ನೀನು ದಕ್ಷಿಣ. ನೋಡು, ನೀನ್ ಇವಾಗ ಹೇಳಿದ್ದೇನೆಲ್ಲ ಕೇಳಿಸ್ಕೊಂಡ್ರೆ ನನ್ಗೆ ಒಂದ್ ಕ್ವಶನ್ ಕೇಳ್ಬೇಕು ಅನ್ಸ್ತಿದೆ. ನಿನ್ಗೆ ಶಾರದತ್ತೆ ಅಮ್ಮ ಅಂತ ಹೇಳ್ತಿದ್ಯಲ್ವಾ, ಅಮ್ಮನ ನೋಡಿದ ತಕ್ಷಣ ನಿನ್ಗೆ ಚಿಕ್ಕ ವಯಸ್ಸಿಂದ ಅವ್ರನ್ನ ಕಳ್ಕೊಂಡಿರೋ ದುಃಖ ಉಕ್ಕಿ ಹರಿತಾ ಇದೆ ಅಂತ ಹೇಳ್ದೆ ಅಲ್ವಾ? ಹಾಗಿದ್ಮೇಲೆ ಈ ವಿಡಿಯೋ ಎಲ್ಲ ಅವಶ್ಯಕತೆ ಏನಿತ್ತು? ಅದನ್ನ ಬೇರೆಯವ್ರಿಗೆ ತೋರ್ಸ್ಬೇಕು ಅಂತನ ಪ್ರೂವ್ ಆಗಿಟ್ಕೊಂಡು ಅಂತ ಅಜಿತ್ ಕೇಳ್ಬೇಕಾದ್ರೆ, ಯಾರಿಗೂ ಪ್ರೂವ್ ಮಾಡೋದಕ್ಕೋಸ್ಕರ ನಾನು ವಿಡಿಯೋ ಮಾಡಿಲ್ಲ ಅಜಿತ್. 20 ವರ್ಷ ಆದ್ಮೇಲೆ ನನಗೆ ನಮ್ಮಮ್ಮ ಸಿಕ್ಕಿದ್ದಾರೆ. ಒಂದು ದಿನನೂ ಅವ್ರು ನನ್ಗೆ ಕೈ ತುತ್ತು ತಿನ್ಸಿರೋದು ನೆನ್ಪೇ ಇಲ್ಲ. ಆದ್ರೆ 20 ವರ್ಷ ಆದ್ಮೇಲೆ ನಾನು ಅವ್ರಿಗೆ ಕೈ ತುತ್ತು ತಿನ್ನಿಸ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಅವ್ರಿಗೆ ತಿನ್ಸಿ ನಾನು ವಿಡಿಯೋ ಮಾಡ್ಕೊಂಡೆ. ಈಗ ನೀನೇ ಯೋಚನೆ ಮಾಡೋ ಅಜಿತ್, ಮನೇಲಿ ಬರ್ಡೇ ಸೆಲೆಬ್ರೇಷನ್, ಆನಿವರ್ಸರಿ ಇಷ್ಟೆಲ್ಲ ನಡೆಯುತ್ತೆ, ಅದನ್ನೆಲ್ಲ ವಿಡಿಯೋ ಮಾಡ್ಕೋತೀರಾ ತಾನೆ? ಇದನ್ನೆಲ್ಲ ಯಾರಿಗಾದ್ರೂ ಪ್ರೂವ್ ಮಾಡೋದಕ್ಕೋಸ್ಕರ ಮಾಡ್ತೀರಾ? ಇಲ್ಲ ತಾನೇ ಅಜಿತ್. ನಮ್ಗೆ ಬೇಕಾದಾಗ ಇದನ್ನೆಲ್ಲ ನೋಡಿ ಖುಷಿ ಪಡೋದಕ್ಕೋಸ್ಕರ ವಿಡಿಯೋ ಮಾಡ್ಕೋತೀವಿ ಅಷ್ಟೇ. ಅಜಿತ್, ನನ್ನನ್ನು ಒಬ್ಳು ಮನುಷ್ಯನಾಗಿ ನೋಡು ಪ್ಲೀಸ್, ನನಗೂ ಮನ್ಸಿದೆ ಅಜಿತ್ ಅಂತ ಹೇಳ್ತಾ ಅಶ್ವಿನಿ ಕಣ್ಣೀರ್ ಹಾಕ್ಬೇಕಾದ್ರೆ ಈ ಒಂದು ಮಾತಲ್ಲಿ ಇವಳ ಪಾಯಿಂಟು ವ್ಯಾಲಿಡ್ ಅಂತ ಅನ್ನಿಸ್ತಾ ಇದೆ. ಸಾರಿ ಬ್ರೋ, ನಾನ್ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ಆದ್ರೆ ನೀನೇ ನೋಡು, ನಾನು ಅದ್ಕೆ ವ್ರತ ಮಾಡ್ತಿರೋದನ್ನ ವಿಡಿಯೋ ಮಾಡ್ತಿದ್ದೆ, ಅದನ್ನ ಯಾರಿಗೂ ಪ್ರೂವ್ ಮಾಡ್ಬೇಕು ಅಂತ ಅಲ್ಲ, ನನ್ ಖುಷಿಗಷ್ಟೇ ಮಾಡ್ತಿದ್ದು ಅಂತ ನಚ್ಚಿ ಹೇಳ್ಬೇಕಾದ್ರೆ ಏನು ಮನೆಯವರೆಲ್ರು ಉಲ್ಟಾ ಹೊಡಿಯೋದಕ್ಕೆ ಶುರು ಮಾಡ್ತಿದಾರಲ್ಲ ಅಂತ ದೇವಯಾನಿ ನೋಡ್ತಿರ್ತಾಳೆ. ನನಗೂ ಅಷ್ಟೇ ನಚ್ಚಿ ಹೇಳ್ತಿರೋ ಪಾಯಿಂಟು ವ್ಯಾಲಿಡ್ ಅಂತ ಅನ್ನಿಸ್ತಾ ಇದೆ ಅಂತ ಅಪ್ಪು ಹೇಳ್ಬೇಕಾದ್ರೆ, ಇವಾಗ ಏನೇನಾಗಿದ್ಯೋ ಅದನ್ನೆಲ್ಲ ಪಕ್ಕಕ್ಕಿಡೋಣ. ನಾನ್ ಹೇಳ್ತಿರೋದಿಷ್ಟೇ ಎಲ್ರಿಗೂನು, ಅಶ್ವಿನಿ ನಮ್ಮ ಮನಸ್ವಿನಿ ಆಗಿರೋದಕ್ಕೆ ಚಾನ್ಸೇ ಇಲ್ಲ. ಇದು ನನ್ ಇನ್ಸ್ಟೆಂಟ್ ಹೇಳ್ತಾ ಇದೆ. ದಯವಿಟ್ಟು ಎಲ್ರೂ ಎಮೋಷನ್ಸ್ನೆಲ್ಲ ಪಕ್ಕಕ್ಕಿಟ್ಟು ಎಲ್ರೂ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ಶಾರದತ್ತೆ ಸಿಕ್ಕಾಯ್ತಲ್ವಾ, ನೀನ್ ಯಾವ್ದೇ ಕಾರಣಕ್ಕೂ ಈ ಮನೆ ಒಳಗಡೆ ಕಾಲಿಡೋ ಹಾಗಿಲ್ಲ ಅಂತ ಅಜಿತ್ ಅಶ್ವಿನಿಗೆ ವಾರ್ನಿಂಗ್ ಕೊಡ್ತಾನೆ. ಇವಳು ನನ್ ಮಗಳು ಅಂತ ಶ್ರವಣ್ ಹೇಳ್ತಿದ್ದಂಗೆ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ಇವಳೇ ನನ್ ಮನಸ್ವಿನಿ ಅಂತ ನಾನ್ ನಂಬ್ತೀನಿ ಅಂತ ಶ್ರವಣ್ ಹೇಳ್ತಿದ್ದಂಗೆ ಅಜಿತ್ ಶಾಕ್ ಅಲ್ಲೇ ನೋಡ್ತಿರ್ತಾನೆ. ಹೆತ್ತ ಮಗಳಲ್ದೆ ಬೇರೆ ಯಾರು ಶಾರದನ್ನ ಈ ರೀತಿ ಹಾರೈಕೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಶ್ರವಣ್ ಹೇಳ್ಬೇಕಾದ್ರೆ, ಮಾವ ಏನ್ ಮಾತಾಡ್ತಿದ್ದೀರಾ ನೀವು ಅಂತ ಅಜಿತ್ ಆಶ್ಚರ್ಯದಿಂದ ಕೇಳ್ತಾನೆ. ನೋಡು ಅಜಿತ್, DNA ರಿಪೋರ್ಟು ಸುಳ್ಳಾದ್ರೂ ಪರವಾಗಿಲ್ಲ, ನಾನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈಗ ಎಷ್ಟೋ ಸಲ ಡಾಕ್ಟರ್ಗಳು ಈ ಕಾಯಿಲೆನೇ ವಾಸಿ ಆಗೋದಿಲ್ಲ, ಈ ಪೇಷಂಟು 1 ವಾರಕ್ಕಿಂತ ಹೆಚ್ಚಾಗಿ ಬದುಕೋದಿಲ್ಲ ಅಂತ ಹೇಳಿದ್ಮೇಲೂ ಆ ಪೇಷಂಟ್ಗಳು ವರ್ಷಾನ್ಗಟ್ಲೆ ಬದುಕಿರೋದನ್ನ ನಾವು ನೋಡೇ ಇಲ್ವಾ? ಇದು ಹಾಗೆ ಇರ್ಬೋದು, ಅದನ್ನ ಹ್ಯೂಮನ್ ಎರರ್ ಅಂತಾರೆ. ಮೆಡಿಕಲ್ ಕ್ಷೇತ್ರ ಅಷ್ಟೇ ಅಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ಇದು ನಡೆಯುತ್ತೆ. ಹ್ಯೂಮನ್ ಎರರ್. ಇವಳೇ ನನ್ ಮನಸ್ವಿನಿ ಅಂತ ನನ್ ಮನ್ಸು ನಂಬಿದೆ, ನನ್ಗಷ್ಟೇ ಸಾಕು. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ, ನನ್ ಹೆಂಡತಿ ನನ್ ಮಗಳನ್ನ ಕರ್ಕೊಂಡು ನನ್ ಫಾರ್ಮ್ ಹೌಸ್ ಅಲ್ಲಿ ಇರ್ತೀನಿ. ನನ್ನಿಂದ ನಿಮ್ಗೆ ಯಾರಿಗೂ ತೊಂದರೆ ಆಗೋದ್ ಬೇಡ ಅಷ್ಟೇನೆ ಅಂತ ಹೇಳಿ ಶ್ರವಣ್ ಕಣ್ಣೀರ್ ಹಾಕ್ಬೇಕಾದ್ರೆ, ಶ್ರವಣ್ ಈಗೆಲ್ಲ ಮಾತಾಡ್ಬೇಡಪ್ಪ, ನಿನ್ಗೋಸ್ಕರ ಅಲ್ವಾ ನಾವು ಶಾರದನ್ನ ಹುಡುಕಿಸ್ತಾ ಇದ್ದಿದ್ದು,
ಅಲ್ಲ ಕಣೋ, 20 ವರ್ಷದಿಂದ ನೀನ್ ಇದಕ್ಕೋಸ್ಕರ ಕಾಯ್ದಿದ್ದೇನೋ? ಏ ಅಜಿತ, ನೀನ್ ಎಲ್ರನ್ನೂ ಒಂದೇ ದೃಷ್ಟಿಕೋನದಲ್ಲಿ ನೋಡ್ಬೇಡ ಕಂದ. ಸ್ವಲ್ಪ ಸಮಾಧಾನ ಮಾಡ್ಕೊ ಅಂತ ಅಜ್ಜಿ ಹೇಳ್ಬೇಕಾದ್ರೆ ಅಜಿತ್ ತಾನ್ ಹೇಳ್ತಾರ ಮಾತನ್ನ ಎಲ್ರಿಗೂ ವಿವರಿಸಿ ಹೇಳೋದಕ್ ನೋಡ್ತಾನೆ. ಅಜಿತ, ಬೇಡ ಕಣೋ, ನಿನ್ ಕೈ ಮುಗಿತೀನಿ. ನೋಡು, ಏನೇ ಇದ್ರು ಆಮೇಲ್ ಮಾತಾಡೋಣ ಕಣೋ. ಇವ್ರನ್ನ ಈ ರೀತಿ ಬಾಗ್ಲಲ್ಲಿ ನಿಲ್ಸಿ ಮಾತಾಡೋದು ಸ್ವಲ್ಪನೂ ಸರಿ ಇಲ್ಲ ಕಣೋ. ನೋಡು, ನಿಮ್ ಮತ್ತೆ ಮುಖನ ಒಂದೇ ಒಂದ್ಸಲಿ ನೋಡು. ಅವ್ರ ಮುಖ ನೋಡಾದ್ರೂ ಸುಮ್ನೆ ಇರೋ ಪ್ಲೀಸ್ ಕಣೋ ಅಂತ ಹೇಳಿ ಸಂಗೀತ ಅವರು ಅಜಿತ್ನ ಸುಮ್ನೆ ಮಾಡ್ತಾರೆ. ಸಾಹೇಬ್ರೆ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ, ಮೊದ್ಲು ಇವ್ರನ್ನ ಒಳಗಡೆ ಕರ್ಕೊಳ್ಳೋಣ ದಯವಿಟ್ಟು ಅಂತ ಭೂಮಿ ಕೇಳ್ಕೊಂಡಾಗ ಸರಿ ಆಯ್ತು ಅಂತ ಅಜಿತ್ ತಲೆ ಆಡಿಸ್ತಾನೆ. ಹಾಗೆ ಮನೆಯವರೆಲ್ಲರೂ ಸೇರಿ ಶಾರದನ್ನ ಮತ್ತೆ ಮನೆ ಒಳಗಡೆ ಮನೆ ತುಂಬಿಸ್ಕೊತಾರೆ. ಆಗ ಅಶ್ವಿನಿ ಶಾರದನ್ ಕೈ ಹಿಡ್ಕೊಂಡು ಬಾರಮ್ಮ ಕುತ್ಕೊ ಅಂತ ಹೇಳ್ಬೇಕಾದ್ರೆ ಶಾರದಾ ಅವರು ಅಶ್ವಿನಿ ಕೈಯಿಂದ ತಪ್ಪಿಸ್ಕೊಂಡು ಭೂಮಿ ಹಿಂದೆ ಹೋಗಿ ಬಚ್ಚಿಟ್ಕೋತಾರೆ. ಅದನ್ನ ನೋಡಿ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ದೇವಯಾನಿ, ಅಶ್ವಿನಿ ಮತ್ತೆ ಅಂಜು 3 ಜನ ಶಾಕ್ ಅಲ್ಲೇ ನೋಡ್ತಿರ್ತಾರೆ. ಆಗ ಅಶ್ವಿನಿ ಹೋಗಿ ಶಾರದನ್ನ ಸಮಾಧಾನ ಮಾಡಿ ಕರ್ಕೊಂಡ್ ಬರ್ತಾಳೆ. ಶಾರದಾ ಮೊದ್ಲು ಊಟ ಮಾಡ್ಲಿ, ಅವಳಿಗೆ ಹೋಗಿ ಊಟ ತರ್ತೀನಿ ಅಂತ ಹೇಳಿ ಸಂಗೀತ ಅವರು ಊಟ ತಗೊಂಡ್ಬರೋದಕ್ಕೆ ಅಂತ ಹೋಗ್ತಾರೆ. ಹಾಗೆ ಅಶ್ವಿನಿ ಸಂಗೀತ ಅವ್ರ ಕೈಯಿಂದ ಊಟ ಇಸ್ಕೊಂಡು ಶಾರದಂಗೆ ತಿನ್ನಿಸ್ತಾಳೆ. ಹೇಗೋ ನಮ್ ಭೂಮಿ ವ್ರತದಿಂದ ಶಾರದಾ ಮನೆಗ್ ಬಂದ್ಬಿಟ್ಲು ಅಂತ ರಾಮನಾರಾಯಣ್ ಹೇಳ್ಬೇಕಾದ್ರೆ, ಹಾ ಹೌದು, ಅವಳು ವ್ರತನ ಅಷ್ಟೊಂದು ಶ್ರದ್ಧೆಯಿಂದ ಮಾಡಿದ್ಲಲ್ಲ, ಅದಕ್ಕೆ ಶಾರದಕ್ಕ ಇವತ್ತು ನಮ್ಮ ಮನೇಲಿರೋದು. ನಾವು ಹುಡುಕ್ದೇ ಇರೋ ಜಾಗನೇ ಇಲ್ಲ. ಕೊನೆಗೂ ದೇವಸ್ಥಾನದಲ್ಲಿ ಸಿಗೋ ರೀತಿ ಆಯ್ತು, ಎಲ್ಲ ದೇವ್ರ ದಯೆ ಅಂತ ಹೇಳ್ಕೊಂಡು ದೇವಯಾನಿ ನಾಟಕ ಮಾಡ್ಬೇಕಾದ್ರೆ ಅಶ್ವಿನಿ ಮಾತ್ರ ದೇವಯಾನಿನೇ ಗುರಾಯಿಸ್ತಾ ಇರ್ತಾಳೆ. ಹೌದಮ್ಮ ಭೂಮಿ, ಇದಕ್ಕೆಲ್ಲ ಕಾರಣ ನೀನೆ. ಈ ನಿನ್ನ ಸಹಾಯನ ನಾನ್ ಯಾವತ್ತೂ ಮರೆಯೋದಿಲ್ಲ. ನಿನಗೆ ನಾನ್ ಯಾವಾಗ್ಲೂ ಚಿರಋಣಿ ಆಗಿರ್ತೀನಿ ಅಂತ ಶ್ರವಣ್ ಹೇಳ್ಬೇಕಾದ್ರೆ, ದೊಡ್ಡ ಸಾಹೇಬ್ರೆ, ಇದ್ರಲ್ಲಿ ನನ್ ಪಾಲು ಏನೂ ಇಲ್ಲ. ನಾವೆಲ್ರೂ ಶ್ರದ್ಧೆಯಿಂದ ದೇವ್ರ ಹತ್ರ ಬೇಡ್ಕೊಂಡ್ವಿ, ಆ ದೇವ್ರ ಫಲ ಇವತ್ತು ನಮ್ ಶಾರದಮ್ಮ ನಮ್ಮ ಮನೆಗೆ ವಾಪಸ್ ಬಂದಿದ್ದಾರೆ ಅಂತ ಭೂಮಿ ಹೇಳ್ಬೇಕಾದ್ರೆ ಅದ್ ಯಾರ್ಯಾರ ಬೇಡಿಕೆಗಳನ್ನ ಯಾವಾಗ ಈಡೇರಿಸ್ಬೇಕು ಅನ್ನೋದು ಆ ದೇವ್ರಿಗೆ ಚೆನ್ನಾಗ್ ಗೊತ್ತಿದೆ. ಎಷ್ಟೋ ವರ್ಷಗಳ ನಂತರ ಒಂದು ಕುಟುಂಬ ಸೇರ್ತಾ ಇದೆ, ಆದ್ರೆ ಅದ್ರಲ್ಲಿ ಒಬ್ರಿಗೆ ತಾನ್ ಯಾರು ಅನ್ನೋದೇ ಗೊತ್ತಿಲ್ಲ, ಇನ್ನೊಬ್ರನ್ನ ಬೇರೆ ಯಾರು ಒಪ್ಕೋತಾ ಇಲ್ಲ. ಇಷ್ಟು ವರ್ಷ ಕಾದು ಸುಸ್ತಾಗಿರೋ ಶ್ರವಣ್ ಸಾಹೇಬ್ರ ಮುಖದ ಮೇಲೆ ಈ ಸಮಾಧಾನ ನೋಡೋದಿಕ್ಕೆ ನನಗೆ ಒಂಥರ ನಿರಾಳ ಅನ್ನಿಸ್ತಾ ಇದೆ. ಈ ಗೊಂದಲಗಳಿಗೂ ಆದಷ್ಟು ಬೇಗ ಆ ದೇವ್ರು ಉತ್ತರ ಕೊಡ್ತಾನೆ ಅಂತ ಭಾಗ್ಯಮ್ಮ ಹೇಳ್ಬೇಕಾದ್ರೆ, ನಿಜ ಅಮ್ಮ, ನೀನು ಅಷ್ಟೇ ಆದಷ್ಟು ಬೇಗ ಹುಷಾರಾಗ್ತೀಯ. ನಿನ್ ಮೇಲಿರೋ ಆರೋಪ ಸುಳ್ಳು ಅಂತ ಸಾಬೀತಾಗತ್ತೆ ಅಂತ ಹೇಳ್ತಾ ಭೂಮಿ ಭಾಗ್ಯಮ್ಮನ್ನ ತಬ್ಕೊಳ್ತಾಳೆ. ನಚ್ಚಿ ಕಾಲ್ ಅಟೆಂಡ್ ಮಾಡೋದಕ್ಕೆ ಅಂತ ಆಚೆ ಹೋದಾಗ ದೇವಯಾನಿ ಅವ್ನ್ ಹಿಂದೆನೆ ಹೋಗ್ತಾಳೆ. ಈ ಕಡೆ ಅಶ್ವಿನಿ ಶಾರದನ್ನ ರೂಮ್ ಕರ್ಕೊಂಡ್ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ತಿದ್ಯಾ ಅಂತ ಅಜಿತ್ ಕೇಳ್ತಾನೆ. ಅದು ಅಮ್ಮಂಗೆ ಸುಸ್ತಾಗಿರುತ್ತೆ, ಅದಕ್ಕೆ ರೆಸ್ಟ್ ಮಾಡೋದಕ್ಕೆ ಕರ್ಕೊಂಡ್ ಹೋಗ್ತಾ ಇದೀನಿ ಅಂತ ಅಶ್ವಿನಿ ಹೇಳಿದಾಗ, ಬೇಡ, ಭೂಮಿ ಜೊತೆನೆ ಶಾರದತ್ತೆ ಕಂಫರ್ಟೇಬಲ್ ಆಗಿದ್ದಾರೆ, ಅವರೇ ರೂಮ್ ಕರ್ಕೊಂಡ್ ಹೋಗ್ಲಿ ಅಂತ ಅಜಿತ್ ಹೇಳ್ದಾಗ ಸರಿ ಆಯ್ತು ಅಂತ ಭೂಮಿ ಶಾರದನ್ನ ಕರ್ಕೊಂಡ್ ಹೋಗ್ತಿರ್ತಾಳೆ. ಅಷ್ಟ್ರಲ್ಲಿ ದೇವಯಾನಿ ಮತ್ತೆ ಮನೆ ಒಳಗಡೆ ಬಂದಾಗ ದೇವಯಾನಿನ ನೋಡಿ ಶಾರದಾ ಅವರು ಕಿರ್ಚ್ಕೊಂಡು ಅವಳನ್ನೇ ನೋಡ್ತಾ ಹೆದರ್ಕೋತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಮನೆಯವ್ರಿಗೆ ಶಾಕ್ ಆಗುತ್ತೆ. ಅಜಿತ್ಗೆ ಡೌಟ್ ಬರೋದಕ್ಕೆ ಶುರು ಆಗತ್ತೆ. ಶಾರದಾ ಈ ರೀತಿ ಆಗೋದಿಕ್ಕೆ ಕಾರಣ ದೇವಯಾನಿ ಅಂತ ಅಜಿತ್ ಕಂಡು ಹಿಡಿತಾನ. ಸುಳ್ಳು ಹೇಳಿ ಮನೆಗ್ ಸೇರಿರೋ ಅಶ್ವಿನಿ ತಾನೇ ಮನಸ್ವಿನಿ ಅಂತ ಪ್ರೂವ್ ಮಾಡ್ಕೋತಾಳ. ನಚ್ಚಿ ಮತ್ತೆ ಅಂಜು ಎಂಗೇಜ್ಮೆಂಟ್ ನ ಕ್ಯಾನ್ಸಲ್ ಮಾಡಿಸಿ ತಾನೇ ನಚ್ಚಿನ ಮದ್ವೆ ಆಗ್ತಾಳ. ದೇವಯಾನಿ ಅಶ್ವಿನಿ ಆಟಕ್ಕೆ ಅಜಿತ್ ಬ್ರೇಕ್ ಹಾಕ್ತಾನ. ಇದೆಲ್ಲ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.